ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಪಲ್ಲವಿ. ನಾನು ಆಸ್ಟ್ರೇಲಿಯಾದಿಂದ ಕನ್ನಡದಲ್ಲಿ ವ್ಲಾಗ್ಸ್ಗಳನ್ನು ಮಾಡ್ತೀನಿ. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಜನಕ್ಕೆ ನಮ್ಮ ಹೇರ್ ಬಂದು ತುಂಬ ಹೊರಟಾಗಿ, ರಫ್ ಆಗಿ, ಫ್ರಿಝಿಯಾಗಿ ಇರುತ್ತಲ್ವ. ಸೊ ಈ ಥರ ಹೇರನ್ನು ಹೇಗೆ ಮನೆಯಲ್ಲೇ ಪರ್ಮನೆಂಟಾಗಿ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇವತ್ತು ಒಂದು ಬೆಸ್ಟಾಗಿರುವಂತಹ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ. ಈ ರೆಮಿಡಿ ತುಂಬ ಅಂದರೆ ತುಂಬ ಸೇಫಾಗಿದೆ. ನಿಮ್ಮ ಕೂದಲು ಎಷ್ಟೇ ರಫ್ ಆಗಿ ಫ್ರಿಝಿ ಆಗಿದ್ರೂ ಸಹ ಈ ಮೆಥಡನ್ನು ಉಪಯೋಗಿಸೋದ್ರಿಂದ ನಿಮ್ಮ ಏರನ್ನು ಸ್ಟ್ರೈಟ್ ಮಾಡ್ಕೊಬಹುದು. ನಾವು ಪಾರ್ಲರ್ಗಳಲ್ಲಿ ಪ್ರೊಫೆಷ್ನಲ್ ಹತ್ರ ಹೋಗಿ ಏರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡ್ರೆ ಅವರು ತುಂಬ ಕೆಮಿಕಲ್ಸನ್ನು ಉಪಯೋಗಿಸಿರ್ತಾರೆ. ಇದರಿಂದಾಗಿ ನಮ್ಮ ಕೂದಲಿಗೆ ಅತಿ ಹೆಚ್ಚು ಡ್ಯಾಮೇಜ್ ಆಗತ್ತೆ. ಸೊ ಈ ಥರ ಡ್ಯಾಮೇಜ್ ಆಗದೇಲೆ ಹೇಗೆ ನಮ್ಮ ಕೂದಲನ್ನು ತುಂಬ ಸೇಫಾಗಿ ಪರ್ಮನೆಂಟಾಗಿ ಸ್ಟ್ರೈಟ್ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೀನಿ. ಹಾಗಾದರೆ ಬನ್ನಿ ಆ ಒಂದು ಹೇರ್ ಸ್ಟ್ರೈಟ್ನಿಂಗ್ ಟ್ರೀಟ್ಮೆಂಟನ್ನು ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನು ತಗೊಂಡು ಅದಕ್ಕೆ ಮೊಸರು, ಗಟ್ಟಿ ಮೊಸರು ಬರುತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ನನ್ನ ಲೆಂತ್ ಬಂದುಬಿಟ್ಟು ನನ್ನ ಹೇರ್ದು ಮೀಡಿಯಮ್ ಲೆಂತ್ ಇದೆ. ಇದಕ್ಕೆ ನಾನು 2 ಸ್ಪೂನಷ್ಟು ಗಟ್ಟಿ ಮೊಸರನ್ನು ತಗೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಂತರ ಇದಕ್ಕೆ ನೀವು ಅರ್ಧ ಹೋಳಿನಷ್ಟು ನಿಂಬೆ ರಸವನ್ನು ಸೇರಿಸ್ಕೊಬೇಕು. ಇಲ್ಲಿ ನಾನು 2 ಸ್ಪೂನ್ ತೊಗೊಂಡಿದ್ದೀನಲ್ವ ಮೊಸರನ್ನು, ಅದಕ್ಕೆ 2 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಬೇಕು. ಸೊ 1 ಸ್ಪೂನ್ಗೆ 1 ಸ್ಪೂನು ನಿಂಬೆ ರಸದ ಥರ, ಆಯಿತಾ? ಸೊ ಫ್ರೆಂಡ್ಸ್, ಮೊಸರು ಮತ್ತು ನಿಂಬೆ ರಸದಲ್ಲಿ ತುಂಬ ಕೆರಾಟಿನ್ ಸ್ಮೂತ್ನಿಂಗ್ ಅಂತ ಮಾಡಿಸ್ತಾರೆ, ಗೊತ್ತಲ್ವಾ? ಅದೇ ಅಂಶ ಇರೋದ್ರಿಂದ, ನ್ಯಾಚುರಲ್ ಅಂಶ ಇರೋದ್ರಿಂದ ಅದು ಕೂದಲು ಸ್ಟ್ರೈಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇಲ್ಲಿ ನಾನು ಅಲೋವೆರಾ ಪ್ಯೂರ್ ಆಗಿರೋ ಜೆಲ್ ತೊಗೊಂಡಿದ್ದೀನಿ, ಪತಂಜಲಿ ಅವ್ರದ್ದು. ನೀವು ನಿಮ್ಮ ಮನೆ ಗಿಡ ಇದ್ದರೆ ಅದನ್ನಾದರೂ ಉಪಯೋಗಿಸ್ಬಹುದು. ಅಲೋವೆರಾ ಹಾಕ್ಕೊಳ್ತಿರೋದು ಕಾರಣ ಏನಪ್ಪ ಅಂದರೆ, ಇದು ನಮ್ಮ ಸಿಲ್ಕಿ ಆಗೋದಕ್ಕೆ, ಏರು ತುಂಬ ಸ್ಮೂತ್ ಆಗೋದಕ್ಕೆ, ಮಾಯ್ಶ್ಚರೈಸ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿದ್ಮೇಲೆ ಇದನ್ನು ನೀವು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಹೇಗೆ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊಸರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಮತ್ತು ಸ್ಮೂತ್ನಿಂಗ್ ಮಾಯ್ಶ್ಚರೈಸಿಂಗ್ ಏಜೆಂಟ್ ಇರೋದ್ರಿಂದ ಅದು ನಮ್ಮ ಏರ್ ಸ್ಟ್ಯಾಂಡರ್ಡ್ ಇರುವ ಕೆರಾಟಿನ್ ಅಂಶವನ್ನು ಟ್ರೀಟ್ಮೆಂಟಲ್ಲಿ ಏನು ಉಪಯೋಗಿಸ್ತಾರಲ್ಲ ಅದೇ ತುಂಬ ಅಂಶಗಳು ಇದರಲ್ಲೂ ಇದೆ. ಸೊ ಇದು ನಮ್ಮ ಹೇರನ್ನು ಸ್ಟ್ರೈಟ್ ಆಗಿಸೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಫ್ರೆಂಡ್ಸ್, ಈ ಒಂದು ರೆಮಿಡಿಯನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಅದು ಮಿಸ್ ಆಗದೆ ನೀವು ನೋಡಬಹುದು. ಸೊ ಇಲ್ಲಿ ನಾನು ಒಂದು ಹಳೆಯ ಟೀ ಶರ್ಟ್ ಇತ್ತು ಮನೆಯಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ, ಮೊಸರೆಲ್ಲ ಆಗಿ ಅದು ಹಾಳಾಗತ್ತಂತ. ಸೊ ಇವಾಗ ಹೇರನ್ನು ಫಸ್ಟು ಕೂಮ್ ಮಾಡ್ಕೊಳ್ಳಿ. ಸೊ ಟ್ಯಾಂಗಲ್ ಆಗಿದ್ದರೆ ಅದು ಹಚ್ಚೋದಕ್ಕೆ ಸರಿ ಆಗಲ್ಲ ಅಲ್ವಾ, ಅದಕ್ಕೆ ಫಸ್ಟು ಹೇರನ್ನು ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾವು ರೆಡಿ ಮಾಡಿದ್ದೀವಲ್ಲ ಮೊಸರುದು ಆ ಮಿಕ್ಸ್ಚರ್, ನೋಡಿ ಇಲ್ಲಿ ರೆಡಿ ಇದೆ. ಇವಾಗ ತೋರಿಸ್ತೀನಿ ಹೇಗೆ ಹಚ್ಚಬೇಕು ಅಂತ. ಫ್ರೆಂಡ್ಸ್, ಒಂದೊಂದೇ ಸ್ವಲ್ಪ ಸ್ವಲ್ಪ ಸ್ಟ್ಯಾಂಡನ್ನು ಈ ಥರ ತೊಗೊಂಡು, ಏರ್ ಸ್ಟ್ಯಾಂಡ್ ತೊಗೊಂಡು ಅದಕ್ಕೆ ನೀವು ಸ್ಟ್ರೈಟಾಗಿ ಈ ಥರ ಎಳೆದಾಗೆ ಹಚ್ತಾ ಬರಬೇಕು ಮೊಸರನ್ನು. ಫ್ರೆಂಡ್ಸ್, ನಮ್ಮಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಕೇಳಿದರು ನಿಮ್ಮ ಹೇರನ್ನು ಹೇಗಿದೆ, ಎಷ್ಟು ಉದ್ದ ಇದೆ ತೋರಿಸಿ ಅಂತ. ಫ್ರೆಂಡ್ಸ್, ನಾನು ಒಂದು ಏನು ಹೇಳಬೇಕು ಅಂದರೆ, ನನ್ನ ಹೇರ್ ಗ್ರೋತ್ ಬಂದು ತುಂಬ ಅಂದರೆ ತುಂಬಾ ಫಾಸ್ಟಾಗಿದೆ. ಸೊ ಅದಕ್ಕೆ ನಾನು ಎವ್ರಿ 2 months ಒನ್ಸ್ ನಾನು ಹೇರ್ ಕಟ್ನ ಮಾಡಿಸ್ತಾ ಇರ್ತೀನಿ. ನನಗೆ ಮೀಡಿಯಮ್ ಲೆಂತ್ ಹೇರ್ ತುಂಬಾ ಇಷ್ಟ, ಯಾಕಂದರೆ ನಾನು ಡೈಲಿ ಹೇರ್ ಬಿಡೋದ್ರಿಂದ, ಲೂಸ್ ಹೇರ್ ಬಿಡೋದ್ರಿಂದ ಸೊ ಮೀಡಿಯಮ್ ಲೆಂತ್ಗೆ ಕಟ್ ಮಾಡಿಸ್ಕೊಳ್ತೀನಿ ಎವ್ರಿ 2 months ಒನ್ಸ್ ನಾನು. ಸೊ ಈ ಥರ ನಾನು ಮನೆಯಲ್ಲೇ ಯಾವಾಗಲೂ ಏರ್ ಸ್ಟ್ರೈಟ್ನಿಂಗು, ಯಾವುದೇ ಸ್ಟ್ರೈಟ್ನರ್ ಎಲ್ಲ ಉಪಯೋಗಿಸಲ್ಲ ಫ್ರೆಂಡ್ಸ್, ಯಾಕಂದರೆ ಅದರಲ್ಲಿ ತುಂಬ ಹೀಟ್ ಅಪ್ಲೈ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ. ಸೊ ಮನೆಯಲ್ಲೇ ನೀವು, ನಾನು ಇವಾಗ ಏನು ತೋರಿಸ್ತಿದ್ದೀನಲ್ಲ ಈ ಥರ ಮೊಸರಲ್ಲೇ ಮಾಡ್ಕೊಬಹುದು. ಇದನ್ನು ನೀವು ಎವ್ರಿ ವೀಕ್ ಕೂಡ ಮಾಡ್ಕೊಬಹುದು, ಅಥವಾ 15 days ಒನ್ಸ್ ನೀವು ಮಾಡ್ಕೊಬಹುದು. ಸೊ ಈ ರೀತಿಯಾಗಿ ಹಚ್ಚಿ ಇದನ್ನು ನೀವು ಮಿನಿಮಮ್ ಆದರೂ ಒಂದು 3 hours ಬಿಡಬೇಕಾಗತ್ತೆ. ಸೊ ಇದರಿಂದಾಗಿ ನಮ್ಮ ಹೇರ್ ತುಂಬ ಸಿಲ್ಕಿಯಾಗಿ ಸಾಫ್ಟಾಗಿ ಇರುತ್ತೆ. ನಾನಿವಾಗ ಇದನ್ನು 3 hours ಬಿಡ್ತೀನಿ. ಫ್ರೆಂಡ್ಸ್, ಇವಾಗ 3 hours ಆಗಿದೆ. ನಾನು ಇದನ್ನು ಏರ್ ವಾಶ್ ಮಾಡ್ತೀನಿ ನಾರ್ಮಲ್ ಶಾಂಪೂ ಯೂಸ್ ಮಾಡಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಈ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ.